ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪ್ರೀತಮ್ ವೇದನ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗೋದಕ್ಕೆ ಎಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿರ್ತಾನೆ. ಹಾಗೆ ವೇದನ್ನು ಕೂಡ ಒಪ್ಸಿರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ವೇದ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಬರ್ತಾರೆ. ವೇದ ವೇದ ಅಂತ ಹೇಳಿ ಕೂಗ್ಕೊಂಡು ಬರ್ತಾ ಇರಬೇಕಾದ್ರೆ ವೇದ ಕೂಡ ಯಾರನ್ನೋ ಕರ್ದಂಗೆ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ ಬರ್ತಾರೆ. ಮನೇಲಿದ್ದಂತಹ ಎಲ್ಲರೂ ಕೂಡ ಬರ್ತಾರೆ. ವೇದ ಅವ್ರ ಅಮ್ಮ ನೋಡಿದ ತಕ್ಷಣವೇ ವೇದನ ನಿನ್ನನ್ನು ನೋಡಬೇಕು ಅಂತ ಹೇಳಿ ಅಂದ್ಕೊಳ್ತಿದ್ದೆ ಮಗಳೇ, ಅದಕ್ಕೆ ಓಡ್ ಬಂದೆ ಅಂತ ಹೇಳಿಬಿಟ್ಟು ಅಗ್ ಮಾಡಿಕೊಂಡು ಅಳೋದಿಕ್ಕೆ ಶುರು ಮಾಡ್ತಾರೆ. ಇನ್ನು ಜಗನ್ನಾಥ್ ಮೇಷ್ಟ್ರು ವಿಕ್ರಮ್ನ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಏನಾದರೂ ಆಗಿಬಿಡ್ಲಿ, ಇವತ್ತು ಆ ಪ್ರೀತಮ್ನ ಮುಗಿಸ್ಬಿಡು, ಆ ರಾವಣನನ್ನು ಮುಗಿಸೋದಕ್ಕೆ ನೀನೇ ಸರಿ, ಇವತ್ತು ಒಂದು ದಿನ ನೀನು ದುರ್ಯೋಧನ ಆಗ್ಬಿಡು ಅಂತ ಹೇಳಿ ಹೇಳ್ತಾರೆ. ಆಗ ವಿಕ್ರಮ್ ಇದ್ದವನು ಈ ಒಂದು ಮಾತಿಗೋಸ್ಕರ ನಾನು ಕಾಯ್ತಾ ಇದ್ದೆ ಅಪ್ಪ, ಇನ್ನು ಮುಂದೆ ನೋಡು ಅವನಿಗೆ ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರಿಯಪ್ಪ, ಅವನಿಗೊಂದು ಗತಿ ಕಾಣಿಸ್ತೀನಿ ಇವತ್ತು ಅಂತ ಹೇಳಿಬಿಟ್ಟು ವಿಕ್ರಮ್ ಕೂಡ ಲಾಂಗನ್ನು ತಗೊಂಡು ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾನೆ. ವಿಕ್ರಮ್ ಅವತಾರನ ನೋಡಿಬಿಟ್ಟು ಮನೇಲಿದ್ದಂತಹ ಎಲ್ರಿಗೂ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಇನ್ನು ಜಯ, ಅಜ್ಜಿ, ಈ ಕಡೆ ವೇದ ಅವರ ತಾಯಿ, ಎಲ್ರಿಗೂ ಕೂಡ ಅಮ್ಮಜ್ಜ ಎಲ್ಲರಿಗೂ ಕೂಡ ತುಂಬಾ ಭಯ ಆಗ್ತಾ ಇರುತ್ತೆ. ಈ ಒಂದು ಅವತಾರದಲ್ಲಿ ನನ್ನ ಮಗನ ನೋಡಬಾರ್ದು ಅಂತ ಹೇಳಿ ಈ ಕಡೆ ಜಯ ಅವರು ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ವೇದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತಮ್ನ ಕೊಲೆ ಮಾಡೋದಕ್ಕೂ ಹೊರಟಿರೋ ವಿಕ್ರಮ್ನ ಕೆಲಸ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.